ಬೇಬಿ ಬೇಗ ಬಾರ ಎಷ್ಟು ಆತ ಮೊದಲೇ ನಮ್ಮ ವ್ಲಾಗ್ಸ್ ನೋಡಲ್ಲ ಅದ್ರಲ್ಲಿ ಇವನ್ ಬೇರೆ ಓದೋಣ ಅರ್ಧ ಗಂಟೆ ಹತ್ರ ಬರಲ್ಲ ಅಲ್ಲಿ ಬಾ ಎಷ್ಟೊತ್ತು ಎಂಥದ್ದು ಇಲ್ಲ ಬರ್ತಿ ಅಂತ ಹೇಳೋದನ್ನು ಬಂದಿಲ್ಲ ಅಲ್ಲಿ ಹಾಳು ಮಾಡಬೇಡ ಕೊಡ್ಸಿರೋದು ನಾನೇ ಅದಕ್ಕೆ ಹೇಳಿದ ಹಾಳು ಮಾಡಬೇಡ ಅಂತ ತಳಿ ಮೈಕ್ ಫಿಕ್ಸ್ ಮಾಡ್ಕೊಳ್ಳೋಣ ಆಯ್ತು ಏನು ವಿಷಯ ಹೇಳಿ ಇದೇನು ತಂದಿದ್ಯಾ ಓಕೆ ಜಾಸ್ತಿ ಮಾತಾಡಿದ್ರೆ ಸ್ಕಿನ್ಗೆ ನಂದಲ್ಲ ನನ್ನ ಮಗಳದು ಸ್ಕಿನ್ ಕೇರ್ ಅಲ್ಲ ಅದು ಅದೇನು ಹೇಳ್ತಾರೆ ಡೈಲಿ ಪ್ರಾಡಕ್ಟ್ಸ್ ಅದೇ ಕಣ ಓಕೆ ಫೋಟೋ ಕಾಣ್ತಿಲ್ಲಲ್ಲ ಹಿಂದ್ಗಡೆ ಅದಕ್ಕೆ ಅವಳು ಹಂಗೆ ಸಿಕ್ಸೋದು ಸರಿಯಾಗಿ ಬೈತೀರ ಗೊತ್ತು ಇಷ್ಟು ಬೇಕಾ ಓವರ್ ಅಂತ ಅವ್ನು ಹಂಗೆ ಹಿಂದ್ಗಡೆ ಫೋಟೋ ಇದೆ ಗೊಂಬೆದ ಫೋಟೋ ಇದೆ ಅದರಲ್ಲಿ ಅದಕ್ಕೆ ಇದಾಕಿದ್ದೀನಿ ನೀವು ಬೈತೀರಾ ಇವಳು ಬೈತಾಳೆ ಏನು ಮಾಡ ಓಕೆ ಇಲ್ಲೋಡಿ ತುಂಬ ಯಾವಾಗ ಗೊತ್ತಾ ನನ್ನ ಮಗಳು ಹುಟ್ಟಿದಾಗಿಂದನೇ ಅನ್ಕೊಳ್ಳೋಣ ಅವಳು ಹುಟ್ಟಿದಾಗಿಂದ ತುಂಬ ಅಂದರೆ ತುಂಬ ಮೆಸೇಜ್ಗಳು ಕಮೆಂಟ್ಸ್ಗಳು ಬರ್ತಾ ಇದ್ದಿದೆ ಏನು ಅಂತಂದರೆ ನಿಮ್ಮ ಮಗಳಿಗೆ ಬೇಬಿ ಪ್ರಾಡಕ್ಟ್ಸ್ಗಳು ಏನು ಯೂಸ್ ಮಾಡ್ತೀರಾ ಸೋಪ್ ಆಗಿರ್ಬೋದು ಶಾಂಪೂ ಆಗಿರ್ಬೋದು ಅಥವಾ ಕ್ರೀಮ್ ಆಗಿರ್ಬೋದು ಯಾವ್ದು ಯೂಸ್ ಮಾಡ್ತೀರಾ ಅಂತ ಬಟ್ ನಿಜ ಹೇಳ್ಬೇಕಾದ್ರೆ ಟೈಮ್ ಸಿಕ್ಕಿರಲಿಲ್ಲ ಅಷ್ಟೇ ಫ್ಯಾನ್ ಹಾಕಿ ಬರೋಕ್ಕೋದ್ಲು ಸೊ ಟೈಮ್ ಸಿಕ್ಕಿರಲಿಲ್ಲ ನನಗೆ ಮೇಯ್ನಾಗಿ ಇದ್ರದ್ದು ಬಗ್ಗೆನೇ ಒಂದು ವೀಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಸೊ ಇವತ್ತು ಬೆಳಗ್ಗೆ ಸುಮ್ಮನೆ ಅನ್ಕೊಂಡ್ವಿ ಒಂದು ವೀಡಿಯೋ ಮಾಡೋಣ ಕಣೆ ತುಂಬ ಜನ ಕೇಳಿದ್ರಲ್ಲ ಅಂತ ಸೊ ಈಗ ರೀಸೆಂಟಾಗಿ ನಾನು ಮೊನ್ನೆ ಒಂದು ಕ್ವಶನ್ ಆ್ಯಂಡ್ ಆನ್ಸರ್ಸಲ್ಲೂ ತುಂಬ ಕ್ವಶನ್ಸ್ಗಳು ಬಂದಿತ್ತು ಬಟ್ ಅದರದ್ದು ನಾನೇನು ಹೇಳೋಕ್ಕೇನು ಹೋಗಿರಲಿಲ್ಲ ಬಟ್ ಬಂದಿತ್ತು ಪ್ರಾಡಕ್ಟ್ಸ್ಗಳು ಯೂಸು ಅಂತ ಬಿಡು ಅವಳು ಪ್ಯಾಂಟ್ ಯಾಕೆ ನಿಂಗೆ ಆಗಲ್ಲ ಇದು ಓಕೆ ಇಷ್ಟರಲ್ಲಿ ಅವಳ ಪ್ರಾಡಕ್ಟ್ಸ್ಗಳೇ ಇರೋದು ಗೊಂಬೆದು ಸೊ ತೆಗೆದು ಒಂದೊಂದೇ ತೋರಿಸೋಣ ಇವಳೇ ಮಾಡ್ತಾಳೆ ಬಿಡಿ ಫಸ್ಟ್ ಏನು ತೋರಿಸೋಣ ಶಾಂಪು ತೋರಿಸೋಣ ಯಾವ್ದಾರು ತಗೋ ಓಕೆ ಶಾಂಪು ಆ್ಯಕ್ಚುಲಿ ಇದೆಲ್ಲ ಮೇಯ್ನಾಗಿ ಇವಳೇ ಯೂಸ್ ಮಾಡಿಸೋದು ಸೊ ಹಾಗಾಗಿ ಇವಳೇ ಎಕ್ಸ್ಪ್ಲೈನ್ ಮಾಡಲಿ ಬೇಕಂದ್ರೆ ಮೇಡ್ ಶಾಂಪು ಅಂತ ನಾವು ಹುಟ್ಟಿದಾಗಿಂದ ನನ್ನ ಪಾಪುಗೆ ಇದೇ ಶಾಂಪು ಯೂಸ್ ಮಾಡೋದು ತಲೆಗೆಲ್ಲ ಆಯಿಲ್ ಹಾಕಿದಾಗ ಇದೇ ಶಾಂಪು ಯೂಸ್ ಮಾಡೋದು ಓಕೆ ಈಗ ತಲೆಗೆ ಆಯಿಲ್ ಅಂದ ತಕ್ಷಣ ನೆನಪಾಯ್ತು ಎಲ್ಲ ಐತಿ ಇದನ್ನು ಬಿಟ್ಟಿದ್ದೆ ಮರ್ತೈತಿ ಫಸ್ಟ್ ಇದು ಓಕೆನಾ ಸೆಬಾ ಮೇಡ್ ಅವ್ರು ಶಾಂಪು ಯೂಸ್ ಮಾಡೋದು ನಾವು ಇದು ಏನು ಪ್ರಮೋಷನ್ ಅಲ್ಲ ಇದು ಪ್ರಮೋಷನ್ ಅಲ್ಲ ಇದು ತುಂಬ ಪ್ರಾಡಕ್ಟ್ಸ್ ಇದೆ ಎಲ್ಲದು ಪ್ರಮೋಷನ್ ಅನ್ಕೋಬೇಡಿ ಸೆಬಾ ಮೇಡ್ ಶಾಂಪು ಯೂಸ್ ಮಾಡೋದು ಮತ್ತೆ ಆಯಿಲ್ ಅಂತ ಹೇಳಿದ್ನಲ್ಲ ಇದು ಒಂದು ಅಂದರೆ ಇಲ್ಲೇ ಏನು ಹೇಳ್ತಾರೆ ಲೋಕಲಲ್ಲಿ ತಗೊಂಡಿರೋ ಆಯಿಲ್ ಇದು ಅಂದರೆ ವರ್ಜಿನ್ ಕೊಕೊನಟ್ ಆಯಿಲ್ ಅಂತ ಅವನಿ ಆರ್ಗ್ಯಾನಿಕ್ಸ್ ಅಂತ ಆರ್ಗ್ಯಾನಿಕ್ ಆಯಿಲ್ ಆರ್ಗ್ಯಾನಿಕ್ಸ್ ಅಂತ ತಗೊಂಡಿರೋದು ವರ್ಜಿನ್ ಕೊಕೊನಟ್ ಆಯಿಲ್ ಇದನ್ನ ಯೂಸ್ ಮಾಡೋದು ಆಕ್ಚುಲಿ ಅವಳಿಗೆ ಡೈಲಿ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತೀವಿ ಅದರಲ್ಲಿ ವಾರಕ್ಕೊಂದು 3 ದಿನ ತಲೆಗೆ ಮಾಡಿಸ್ತೀನಿ ಡೈಲಿ ಮೈಗೆ ಮಾಡಿ ಒಂದು ಚೂರು ಇಷ್ಟ ಇಲ್ಲ ಅವಳಿಗೆ ಸ್ನಾನ ಅಂದ್ರೆ ಆಗಲ್ಲ ಅವ್ರ ಥರ ಆಮೇಲೆ ಇದೇನು ಸೋಪ್ ಯಾವ್ದು ಯೂಸ್ ಮಾಡ್ತೀವಿ ಅಂದ್ರೆ ಇಲ್ಲಿ ಇಲ್ಲ ಟೆಡ್ಡಿ ಬಾರ್ ನಾವು ಯೂಸ್ ಮಾಡೋ ಸೋಪು ಟೆಡ್ಡಿ ಬಾರ್ ಸೋಪ್ ಸೊ ಬಾತ್ರೂಮಲ್ಲಿ ಇದೆ ತಾಬಂದು ತೋರಿಸ್ಲಾ ಬೇಡ ತೋರಿಸ್ಲಾ ಬೇಡ ಸೊ ಟೆಡ್ಡಿ ಬಾರ್ ಸೋಪ್ನ ಯೂಸ್ ಮಾಡೋದು ನೆಕ್ಸ್ಟು ಅದಾದ್ಮೇಲೆ ಇನ್ನೇನು ತೋರಿಸ್ಬೋದು ಒಂದೊಂದೇ ತೆಗೆದ್ಮೇಲೆ ಅದನ್ನೇ ತೋರಿಸು ಇವಳೊಬ್ಳಲ್ಲಿ ಇದು ರ್ಯಾಶ್ ಕ್ರೀಮ್ ಸೊ ಓಕೆ ಈಗ ಡೈಪರ್ ಹಾಕಿದಾಗ ಇವಾಗ ಹಿಂದ್ಗಡೆ ರ್ಯಾಷಸ್ ಆಗತ್ತಲ್ಲ ಮಕ್ಕಳಿಗೆ ಸೊ ಅದು ಆಗಬಾರ್ದು ಅಂತ ಅಲ್ವಾ ಹಾಕೋದು ರ್ಯಾಶ್ ಕ್ರೀಮ್ ಅಂತ ಹಾಕೋದು ಸೊ ಈಗ ಡೈಪರ್ ವಿಷಯ ಬಂದ ತಕ್ಷಣ ಡೈಪರಲ್ಲಿ ನಾವು 2 ಬ್ರ್ಯಾಂಡಿದ್ದು ಯೂಸ್ ಮಾಡೋದು ಜಾಸ್ತಿ ಒಂದು ಬಂದು ಮೈಲೋ ಬ್ರ್ಯಾಂಡಿದು ಒಂದು ಅದು ಬಿಟ್ಟರೆ ಇನ್ನೊಂದು ಬಂದು ಬೇಬಿ ಹಗ್ ಸೊ ಅದು ಎರಡೂ ಫೋಟೋ ಇವಾಗ ನಾವು ಏನೇನು ತೋರಿಸ್ತೀವಿ ಅದ್ರ ಜೊತೆ ಫೋಟೋಸೂ ಬರುತ್ತೆ ಕಾಮನ್ ಆಗಿ ಸೊ ಡೈಪರ್ ಬಂದು 2 ಬ್ರ್ಯಾಂಡಿದ್ದು ಯೂಸ್ ಮಾಡೋದು ಮೈಲೋ ಇನ್ನೊಂದು ಬೇಬಿ ಹಗ್ ಎರಡೂ ಚೆನ್ನಾಗಿದೆ ನಾವು ಇಲ್ಲಿ ಬಂದು ಕೂತ್ಕೊಂಡು ತಗೊಬಂದ್ವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಮಾತಾಡ್ತಾ ತುಂಬ ನೆನಪಾಗ್ತಿದೆ ಇನ್ನು ವೈಪರ್ ಅಂತ ಬಿಟ್ಟಿದ್ವಿ ಇಲ್ವಾ ತಂದಿದ್ಯಾ ವೈಪ್ಸ್ ಅಥವಾ ಬೇಬಿ ಹಗ್ ಇದ್ದು ಆಕ್ಚುಲಿ ವೈಪ್ಸ್ ತುಂಬಾ ಬರುತ್ತೆ ಬೇಬಿ ಹಗ್ ಬ್ರ್ಯಾಂಡ್ ಇವಾಗ ಅದನ್ನು ಕೇಳೋದು ಯಾವುದು ಪರ್ಟಿಕ್ಯುಲರ್ ಅಂತ ಬೇಬಿ ಹಗ್ ಬ್ರ್ಯಾಂಡ್ ಅಲ್ಲಿ ತುಂಬಾನೇ ವೈಪ್ಸ್ಗಳು ಬರುತ್ತೆ ಅದರಲ್ಲಿ ನಾವು ಯೂಸ್ ಮಾಡೋದು ಬ್ಯಾಂಬೋ ವೈಪ್ಸ್ ಅಂತ ತುಂಬಾ ರೇರ್ ಸಿಗೋದಿದು ನಮ್ಮ ಹಾಸನದಲ್ಲಂತೂ ಸಿಗೋದೇ ಇಲ್ಲ ನಾನು ಒಂದೊಂದು ಚನ್ನರಾಯಪಟ್ಟಣದಿಂದ ತರಿಸ್ತೀನಿ ಯಾಕಂದ್ರೆ ಆನ್ಲೈನಲ್ಲಿ ಸಿಗಲ್ಲ ಒಂದೊಂದ್ಸಲ ಬೆಂಗಳೂರಿಗೆ ಹೋದಾಗ ತಗೊಬರ್ತೀನಿ ಸೊ ಆ ಥರ ಇದು ಚೆನ್ನಾಗಿದೆ ಇದು ಬ್ಯಾಂಬೂ ಫ್ರಾಗ್ರೆನ್ಸ್ ಎಲ್ಲ ಇಲ್ಲ ತುಂಬ ಚೆನ್ನಾಗಿದೆ ಸೊ ಅದೇ ರ್ಯಾಶ್ ಕ್ರೀಮ್ ಗೊತ್ತಾಯ್ತಲ್ಲ ಸೆಬಾ ಮೇಡ್ ಇದು ಅದು ಬಿಟ್ರೆ ನೆಕ್ಸ್ಟ್ ಫೇಸಿಗೆ ನನ್ನ ಮಗಳಿಗೆ ತುಂಬ ಜನ ಕೇಳೋದೇ ಇದು ಟೆಡ್ಡಿ ಬಾರ್ದು ಆಟೋ ಗ್ಲೋ ಅಂತ ಹೇಳ್ಬಿಟ್ಟು
ಅದ್ರದ್ದು ಬೇಬಿ ಮಾಯಶ್ಚರೈಸರ್ ಕ್ರೀಮ್ ಯೂಸ್ ಮಾಡೋದು ಫೇಸಿಗೆ, ಇದನ್ನ ಮಾತ್ರ ಫೇಸಿಗೆ ಯೂಸ್ ಮಾಡೋದು. ಟೆಡಿ ಬಾರ್ ಬ್ರ್ಯಾಂಡ್ ಅದು ಇದಲ್ಲೂ ಬರ್ದೇ ಇಲ್ಲ ಟೆಡಿ ಬಾರ್. ಅವ್ರದೇ ಇದು ಟೆಡಿ ಬಾರ್. ಓಕೆ ಟೆಡಿ ಬಾರ್ ಆಟೋಗ್ಲೋ ಅಂತ ಬೇಬಿ ಮಾಯಶ್ಚರೈಸಿಂಗ್ ಕ್ರೀಮ್ ಇದು. ಫೇಸಿಗೆ ಅಷ್ಟೇ ಹಚ್ಚೋದು ಇವಳು, ಇದು ಹೌದು ಫೇಸಿಗೆ ಮಾತ್ರ, ಬರೀ ಫೇಸಿಗೆ ಅಷ್ಟೇ ಹಚ್ಚೋದು. ಇನ್ನ ಬಾಡಿಗೆ ಅಂತಂದ್ರೆ ಬಾಡಿಗೆ ಇದು ಯೂಸ್ ಮಾಡೋದು, ಇದು ಟೆಡಿ ಬಾರ್ ಅವ್ರದೇನೆ ಆಟೋಗ್ಲೋ ಬೇಬಿ ಮಾಯಶ್ಚರೈಸಿಂಗ್ ಲೋಷನ್. ಇದು ಬಾಡಿಗೆ ಲೋಷನ್, ಫೇಸಿಗೆ ಕ್ರೀಮ್ ಯೂಸ್ ಮಾಡೋದು. ಅಯ್ಯೋ ಬಾ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಕಾಸ್ಟ್ಲಿ. ತಂದ್ಕೊಡಕ್ ಊರ್ ಮಾತಾಡ್ತಾನೆ, ಅದೇ ಅವ್ರ ಮಗಳಿಗೆ ಖಾಲಿ ಇದು ಮುಗಿಲಿ, ಇವಳಿದು ಆಮೇಲೆ ಮಾತಾಡ್ತೀನಿ, ಇದು ಮುಗಿಲಿ ಅಲ್ವಾ. ಓಕೆ ಇದು ಕಂಪ್ಲೀಟ್ ಬಾಡಿಗೆ ಟೆಡಿ ಬಾರ್ ಇದು ಬೇಬಿ ಮಾಯಶ್ಚರೈಸಿಂಗ್ ಲೋಷನ್ ಇದು ಹಚ್ಚೋದು. ನೆಕ್ಸ್ಟ್ ಕಣ್ಕಪ್ಪು. ಕಣ್ಕಪ್ಪು ಮಾಮೂಲಿಯಾಗಿ ಹಚ್ತೀವಿ ಬೇರೆ ಬೇರೆದು, ಬಟ್ ಇವನ್ ಮಾತ್ರ ಆಕ್ಚುಲಿ ನೋಡಿದ್ದು ಅಳಸು ಹೋಗಿದೆ, ಇದು ಹುಟ್ಟದಾಗ ಬೇಬಿ ಹಗ್ಗಿದೆ, ಬೇಬಿ ಹಗ್ಗಿದ್ದು ಇದು ಕಣ್ಕಪ್, ಇದು ಬೇಬಿ ಹಗ್ಗೋರ್ದು. ಅದೇನು ಗೊತ್ತಾ ಸ್ಟಾರ್ಟಿಂಗ್ ಒಂಥರ ಸ್ಪೆಷಲ್ ಅಲ್ವಾ, ನಮ್ಮ ಅದೇ ಅವ್ರವ್ರ ಮಕ್ಳಿಗೆ ಅವ್ರು ಸ್ಪೆಷಲ್ ಆಗಿರುತ್ತಲ್ಲ, ಆ ಟೈಮಲ್ಲಿ ಎಲ್ಲ ಬ್ರ್ಯಾಂಡೆಡೇ ತರೋಣ ಅಂತ ಅಂತಂದಿದ್ದು. ಬೇಬಿ ಹಗ್ಗಿದೆ, ಇದು ಕಾಜಲ್ ಪೌಡರ್, ಇದು ಇದ್ರೊಳಗೆ ಏನಿದೆ ಅಂತ ಅನ್ಕೊಂಬೇಡಿ. ಆಕ್ಚುಲಿ ಇದ್ರ ಪೌಡರ್ ಸೆಬಾಮೆಡ್ ಪೌಡರ್, ತುಂಬಾ ದೊಡ್ಡದು ತಂದಿರೋದು ಇವನು, ಅದನ್ನ ಇಟ್ಕೊಂಡು ಹೋದ್ರೆ ಎಲ್ಲಾ ಕಡೆ ಚಲ್ಕೊಂಡು ಹೋಗುತ್ತೆ ಅದು. ಸೊ ಹಾಗಾಗಿ ಚಿಕ್ಕದಕ್ಕೆ ಹಾಕಿಟ್ಟಿದಿರೋದು ಇದು. ಓಕೆ ಸೆಬಾಮೆಡ್ ಇದೆ ಪೌಡರ್. ಆಮೇಲೆ ಇನ್ನ ಡೈಲಿ ರೆಗ್ಯುಲರ್ ಆಗಿ ಹಾಕೋದಾದ್ರೆ ಇದು ಹಾಕ್ತಾಳೊಂದು. ಅವಳಿಗೆ ವಿಟಮಿನ್ ಡಿ ಕೊಟ್ಟಿದ್ದಾರೆ, D3 ಇದು ಹುಟ್ಟದಾಗಿಂದನೂ ಕೊಟ್ಟಿದ್ದಾರೆ. ಒಂದ್ ಮಂತ್ ಸ್ಟಾರ್ಟಿಂಗ್ ಎಲ್ಲ ಏನೋ ಕೊಟ್ರು ಅನ್ಸುತ್ತೆ. ಹೌದು ಅವಾಗಲಿಂದ ಕೊಟ್ಟಿದ್ದಾರೆ, ಅವಾಗಲಿಂದ ಡೈಲಿ ಹಾಕಿ. ಮತ್ತೆ ಇನ್ನೊಂದೇನು ಅಂದ್ರೆ ಇವಾಗ ನಾವು ಏನೇನು ಪ್ರಾಡಕ್ಟ್ಸ್ಗಳನ್ನ ತೋರಿಸ್ತಾ ಇದೀವಲ್ಲ ಅದೆಲ್ಲ ನಿಮ್ಮ ಮಕ್ಳುಗಳಿಗೆ ಯೂಸ್ ಮಾಡಿ ಅಂತ ನಾವು ಏನು ಪ್ರಚೋದನೆ ಮಾಡ್ತಾ ಇಲ್ಲ, ಹೇಳ್ತಾ ಇಲ್ಲ. ಏನಕ್ಕೆ ಅಂತಂದ್ರೆ ಒಂದೊಂದು ಮಕ್ಕಳಿಗೆ ಒಂದೊಂದು ಬ್ರ್ಯಾಂಡ್ ಇದು ಅಡ್ಜಸ್ಟ್ ಆಗತ್ತೆ. ಈಗ ನನ್ನ ಮಗಳಿಗೆ ಫಸ್ಟ್ ಇದನ್ನ ಹಚ್ಚಿರ್ಲಿಲ್ಲ, ಫಸ್ಟ್ ಯಾವ್ದು ಹಚ್ಚಿದ, ಫಸ್ಟ್ ಸೆಬಾಮೇಡ್ ಇದು ಮಾಯಶ್ಚರೈಸಿಂಗ್ ಕ್ರೀಮ್ನ ಹಚ್ಚಿರ್ಲಿವಳು, ಅದು ರ್ಯಾಷಸ್ ಬಂತು ಅವಳ ಫೇಸಲ್ಲೆಲ್ಲ ಕುತ್ತಿಗೆಲೆಲ್ಲ ರ್ಯಾಷಸ್ ಬಂತು. ಅದಾದ್ಮೇಲೆ ಇದನ್ನ ಹಚ್ಚಿದ್ಮೇಲೆ ಇದು ಸರಿ ಆಯ್ತು. ಸೊ ಇವಾಗ ಹೇಳಕ್ಕಲ್ಲ, ಇದು ಒಬ್ರೊಬ್ರಿಗೆ ಇದುವೇ ರ್ಯಾಷಸ್ ಬರುವುದು ಹೇಳಕ್ಕಾಗಲ್ಲ. ಸೊ ಹಾಗಾಗಿ ಎಲ್ಲ ಇವಾಗ ನಾವೇನೇನು ತೋರಿಸಿ ಇದು ನನ್ನ ಮಗಳಿಗೆ ಯೂಸ್ ಮಾಡ್ತೀರಾ ಪ್ರಾಡಕ್ಟ್ಸ್ಗಳು, ಬಟ್ ಎಲ್ಲ ಒಳ್ಳೆ ಪ್ರಾಡಕ್ಟ್, ಬಟ್ ಬೆಸ್ಟ್ ಪ್ರಾಡಕ್ಟ್ ನಿಜ ಹೇಳ್ಬೇಕಂದ್ರೆ ಇದ್ರಲ್ಲಿ ಬರಲ್ಲ. ಹೌದು ಬಟ್ ನೋಡಿ, ಬಟ್ ಇದು ಬೆಸ್ಟ್ ಇದೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ಟೆಡಿ ಬಾರ್ದು. ಓಕೆ ಅದು ಬಿಟ್ರೆ ವಿಟಮಿನ್ D3 ಹಾಕ್ತೀನಿ ಡೈಲಿ. ಅದು ಬಿಟ್ರೆ ಇದು ಡಾಕ್ಟರ್ ಹೇಳಿದಕ್ಕೆ, ಇದು ಡಾಕ್ಟರ್ ಹೇಳಿದ್ದು. ಇದು 6 ಮಂತ್ ಆದ್ಮೇಲೆ ಇವಾಗ ಸಜೆಸ್ಟ್ ಮಾಡಿರೋದು, ಇದು ಐರನ್ ಟ್ಯಾಬ್ಲೆಟ್, ಐರನ್ ಟಾನಿಕ್ ಇದು. ಅದು ಬಿಟ್ರೆ ನೋಸ್ ಅವಳಿ ಅವಾಗ ಮೂಗ್ ಕಟ್ಟುತ್ತಲ್ಲ, ಅವಾಗ ಇದೊಂದು ನಾಸಲ್ ಡ್ರಾಪ್ ಅಂತ ಕರೀತಾರೆ, ಬಟ್ ಇದ್ರಲ್ಲಿ ಬೇರೆ ಏನೋ ಹೆಸರು ಐತಲ್ವಾ, ನಾಸಲ್. ಓಕೆ ನಾಸಲ್ ಸ್ಪ್ರೇ ಅಂತ ಇದೆ, ಕ್ಲಿಯರ್ ಅಂತ ಇದೆ. ಓಕೆ ಇದನ್ನ ಮೂಗತ್ರ ಇಟ್ಟು ಪ್ಸ್ ಅಂತಾಳೆ. ಏನಾದ್ರು ಸ್ವಲ್ಪ ಶೀತ ಆಗಿದ್ರೆ ಅಥವಾ ಮೂಗ್ ಕಟ್ಟಿದ್ರೆ ಇದನ್ನ ಯೂಸ್ ಮಾಡ್ಬೋದು. ಮತ್ತೆ ನಾನು ಇನ್ನೊಂದು ತಗೊಬಂದಿದ್ದಲ್ಲ ಅದಲ್ಲಿ ಇದು ಬೇಬಿ ವಿಕ್ಸ್ ತರದ್ ಬರತ್ತಲ್ಲ, ನಾನು ಅಲ್ಲಿ ತಂದಿಲ್ಲ, ಅಲ್ಲಿ ಇಟ್ಟಿದ್ಯಾ? ನಮ್ಮನೇಲಿ ಇದೆ. ಕೆಲವರೆಲ್ಲ ಮಕ್ಕಳಿಗೆ ವಿಕ್ಸ್ ಹಚ್ತಾರೆ, ಬೇಬಿ ವಿಕ್ಸ್ ಅಂತಾನೆ ಬರುತ್ತೆ, ಬೇಬಿ ರಬ್ಬರ್. ಇವನು ಬೇಬಿ ಆಗಿದೆ ಒಂದು ತಗೊಂಬತ್ತಿದ್ದಾನೆ, ಅದನ್ನು ಕೂಡ ಅದು ಇಲ್ಲೇ ಬರುತ್ತೆ, ಫೋಟೋ ಹಾಕ್ತಾರೆ ನೋಡಿ. ಸೊ ಬಟ್ ಅದು ಇನ್ನ ಯೂಸೇ ಮಾಡಿಲ್ಲ, ಏನಕ್ಕಂತ ಎಮರ್ಜೆನ್ಸಿಗೆ ತಗೊಂಡು ಇಟ್ಕೊಂಡಿರೋದು ಅಷ್ಟೇ, ಅದನ್ನ ಯೂಸೇ ಮಾಡಿಲ್ಲ. ಬಿಟ್ರೆ ಇನ್ನೇನು ಯೂಸ್ ಮಾಡ್ತೀವಿ ಗೊಂಬೆಗೆ ಎಲ್ಲ ಹೇಳೋದಲ್ಲ. ಇಟ್ ಇಸ್ ಡೈಪರ್ ಹೇಳಾಯ್ತು, ಡೈಪರ್ 2 ಬ್ರ್ಯಾಂಡ್ ಇದೆ ಹೇಳಿದೀನಿ, 2 ಬ್ರ್ಯಾಂಡ್ ಯೂಸ್ ಮಾಡ್ತೀವಿ. ಅದು ಬಿಟ್ರೆ ಇನ್ನೇನು ಇಷ್ಟೇ, ನನ್ನ ಮಗಳಿಗೆ ಇಷ್ಟ ಯೂಸ್ ಮಾಡೋದು, ಇನ್ನೇನು ಯೂಸ್ ಟೋಟಲ್ ಇಷ್ಟೇ ಅಲ್ಲ, ಇಷ್ಟು ಯೂಸ್ ಮಾಡ್ತೀವಿ. ಅಯ್ಯೋ ಇದೆಲ್ಲ ನೋಡಿ, ಇದೆಲ್ಲ 1000 ರೂಪಾಯಿದು, ಎಲ್ಲಿ ಇದ್ರಲ್ಲಿ ರೇಟ್ ಬಾಕ್ಸಲ್ಲಿ ಐತೆ. ಇದೆಲ್ಲ 700 ರೂಪಾಯಿ 800 ರೂಪಾಯಿ ಇದೆ. ಇದೆಲ್ಲ ಎಷ್ಟು ವೈಪ್ಸೇ 345 ಇಂದ ಈಗ ವರ್ಷದಕ್ಕೆ 345 ರೂಪಾಯಿ ವೈಪ್. ಮತ್ತೆ ಇನ್ನೂ ಒಂದು ಹೇಳ್ತೀನಿ, ಇಷ್ಟು ನಿಮಗೆ ಅವರ ವೆಬ್ಸೈಟ್ಗಳಲ್ಲಿ ಸಿಗುತ್ತೆ. ಫಸ್ಟ್ ಕ್ರೈ ಅನ್ನೋ ವೆಬ್ಸೈಟಲ್ಲಿ ಸಿಗುತ್ತೆ, ಅದು ಬಿಟ್ಟರೆ ಅಮೆಝಾನಲ್ಲಿ ಸಿಗುತ್ತೆ, ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಮೇಯ್ನಾಗಿ ನಾನೇನು ಸಜೆಸ್ಟ್ ಮಾಡ್ತೀನಿ ಗೊತ್ತಾ, ನೀವು ಆದಷ್ಟು ಆನ್ಲೈನಲ್ಲಿ ನೀವೆಲ್ಲ ಪರ್ಚೇಸ್ ಮಾಡೋ ಬದಲು ಆನ್ಲೈನಲ್ಲೂ ಪರ್ಚೇಸ್ ಮಾಡಿದ್ರೆ ಒಂದೊಂದಲ್ಲಿ ಡಿಸ್ಕೌಂಟ್ ಕೊಡ್ತಾರೆ. ಆದಷ್ಟು ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ಗಳಲ್ಲಿ ತಗೊಳ್ಳಿ, ಅವರು ಕಡಿಮೆ ಅಂದರೆ 5 to 10% ಡಿಸ್ಕೌಂಟ್ ಕೊಡ್ತಾರೆ. ಇವಾಗ ನಾನು ಈ ರ್ಯಾಶ್ ಕ್ರೀಮು ಇದಾಗಿರ್ಬೋದು, ಇದೆಲ್ಲ ಈ ಶಾಂಪೂ ಆಗಿರ್ಬೋದು, ಇದೆಲ್ಲ ನಾನು ಆನ್ಲೈನಲ್ಲೂ ತರಿಸಿಲ್ಲ, ಮತ್ತು ಫಸ್ಟ್ ಕ್ರೈ ಅಲ್ಲೆಲ್ಲ ಹೋಗಿ ತಗೊಂಡಿಲ್ಲ, ನಾನು ಒಂದೊಂದು ತಗೊಂಡಿದ್ದೀನಿ. ಬಟ್ ಮ್ಯಾಕ್ಸಿಮಮ್ ನಾನು ನಮ್ಮ ಹಾಸನದಲ್ಲಿ ಎಲ್ಲಿ ಅದು ತನ್ವಿತಿರ್ಷ ಚೌಟ್ರಿ ಇದೆ, ಅಲ್ಲೊಂದು ಮೆಡಿಕಲ್ ಸ್ಟೋರ್ ಇದೆ, ಅಲ್ಲಿ ತಗೊಳ್ಳೋದು ನಾನು. ಸೊ ಅವಾಗ ಏನು ಅಂತಂದರೆ ಅವ್ರು ಡಿಸ್ಕೌಂಟಲ್ಲಿ ಕೊಡ್ತಾರೆ, ಅದು ಕೊಟ್ಟಿದ್ದಾರೆ ನನಗೆ. ಇವಾಗ ಎಕ್ಸಾಂಪಲ್ ಇವಾಗ ಇದು ರೇಟ್ ಬಂದು 1140 ರೂಪಾಯಿ ಇದ್ದರೆ, ಅವ್ರು ಕಡಿಮೆ ಅಂತಂದ್ರು 1000 ರೂಪಾಯಿ 1040, ಕಡಿಮೆ ಅಂದ್ರೆ 100 ರೂಪಾಯಿ ಕಡಿಮೆ ಮಾಡ್ತಾರೆ. 100 ರೂಪಾಯಿ ಕಡಿಮೆ ಮಾಡ್ರು ಹಬ್ಬನೇ ಅಲ್ವಾ.
ಸೊ ಹಾಗಾಗಿ ನಾನು ಆದಷ್ಟು ಏನು ಹೇಳ್ತೀನಿ, ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ಗಳಲ್ಲಿ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಇವಾಗ ಸ್ಕಿನ್ ಕೇರ್ ಮುಗೀತು. ಸೊ ಇವಾಗ ಹೇಳಿದ್ಲಲ್ಲ ಇವಳು ಏನಂತ ಹೇಳಿದ್ಲು, ನನಗೆ ಏನು ತಗೊಬಂದು ಕೊಡಲ್ಲ ಅಂತ ಹೇಳಿದ್ರಲ್ಲ, ಇವಳ್ದು ಒಂದಿಷ್ಟು ಐಟಮ್ಸ್ಗಳಿದೆ, ನಾನು ಬೇಕು ಅಂತ ಇಡ್ಸಿದ್ದೆ ಇಲ್ಲಿ ನೋಡಿ. ತಗೊಂಡಿಲ್ಲ, ನಾನು ತಗೊಂಡಿರೋದು ಅದು ಏನೋ ಅಂದ್ರೆ ಓಕೆ. ಇವಾಗ ತಗೊಳ್ಳಲ್ಲ, ಅವ್ನ ಮಗಳಿಗೆ ಮಾತ್ರ ತಗೊಡ್ತಾನೆ. ಏನು ಗೊತ್ತಾ, ಇವಾಗ ನನ್ನ ಮಗಳು ಇಷ್ಟು ಐಟಮ್ಗಳು ಯೂಸ್ ಮಾಡ್ತಾಳೆ, ಇಷ್ಟು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾಳೆ. ಇವಳು ನೋಡಿ ಇದೇನಿದು ಹೇಳು. ಲಿಪ್ ಬಾಮ್ ಹಂಗ್ಬೇಡ, ಯಾವುದೋ ಬ್ರ್ಯಾಂಡ್ ಮಿನಿಮಲಿಸ್ಟ್ ಅಂತ ಯಾವುದೋ ಒಂದು ಬ್ರ್ಯಾಂಡ್, ಯಾವುದೋ ಒಂದು ಯೂಸ್ ಮಾಡ್ತಾಳೆ. ಇದ್ಯಾವುದು ಎ ಸಿ ಮಿಸ್ಟ್, ಇದು ಮಿನಿಮಲಿಸ್ಟ್, ಇದು ಎ ಸಿ ಮಿಸ್ಟ್. ಮಾಯ್ಶ್ಚರೈಸಿಂಗ್ ಕ್ರೀಮು. ಮತ್ತೆ ಇದು ಸೆರಮ್, ಪ್ಲಮ್ ಅವ್ರದ್ದು ನಿಯಾಸಿನಮೈಡ್ ಸೆರಮ್ ಯೂಸ್ ಮಾಡ್ತೀನಿ. ಓಕೆ. ನೆಕ್ಸ್ಟ್ ಇದು ಸೆರಾವಿಯರ್ದು ಮಾಯ್ಶ್ಚರೈಸಿಂಗ್ ಕ್ರೀಮ್, ಇದು ಕ್ರೀಮ್. ಓಕೆ. ನೆಕ್ಸ್ಟ್ ಇದು ಸನ್ಸ್ಕ್ರೀನ್ ಅಷ್ಟೇ ಯೂಸ್ ಮಾಡ್ತೀನಿ. ಸೋಪ್ ಯಾವ್ದು ಯೂಸ್ ಮಾಡ್ತೇನೆ ನೀನು? ಸೋಪ್ ಯಾವ್ದು ಯೂಸ್ ಮಾಡಲ್ಲ, ಫೇಸ್ ವಾಶ್ ಯೂಸ್ ಮಾಡ್ತೀನಿ. ಫೇಸ್ ವಾಶ್ ಯಾವುದು? ಅದು ಸೆರಾವಿಯರ್ದು. ಸೆರಾವಿಯರ್ದು ಫೇಸ್ ವಾಶ್ ಯೂಸ್ ಮಾಡ್ತಾಳೆ. ಶಾಂಪೂ ಯಾವ್ದು ಹೇಳು? ಅದು ಲಾರಿಯಲ್ ಕಲರ್ ಬರುತ್ತಲ್ಲ, ಲಾರಿಯಲ್ ಯೂಸ್ ಮಾಡ್ತೀನಿ. ಅದು ಯೂಸ್ ಮಾಡ್ತಾಳೆ. ಸೊ ಇವಾಗ ನೋಡಿ, ನನ್ ಗೊಂಬೆದು ಇಷ್ಟು, ಇವಳ್ದು ಇಷ್ಟು. ನಾನು ಏನು ಯೂಸ್ ಮಾಡ್ತೀನಿ ಗೊತ್ತಾ? ಅವನು ಯೂಸ್ ಮಾಡ್ತಾನೆ, ಕಾಸ್ಟ್ ಇದೆಲ್ಲ. ನಿಜ ಹೇಳು, ನಾನು ಏನು ಯೂಸ್ ಮಾಡ್ತೀನಿ ಅಂತ ಹೇಳು. ಒಂದೇ ಪ್ರಾಡಕ್ಟ್ ಮಕ್ಕಕ್ಕೆ ಬಾಡಿಗೆಲ್ಲ ಸೇರಿಸಿ ಒಂದೇ ಯೂಸ್ ಮಾಡ್ತಾನೆ. ಅದು ಲೈಫ್ ಬಾಯ್, ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಲೈಫ್ ಬಾಯ್ ಕೇರ್ ಅಂತ ವೈಟ್ ಕಲರ್ ಸೋಪ್, ಅದು ಬ್ಲೂ ಕಲರ್ ಪ್ಯಾಕೆಟ್, ವೈಟ್ ಕಲರ್ ಸೋಪು. ಇವಾಗಲ್ಲ, ವರ್ಷಾನ್ಗಟ್ಲೆಯಿಂದ ನಾನು ಒಂದೇ ಒಂದು ಪ್ರಾಡಕ್ಟ್, ನನ್ನ ಮುಖಕ್ಕೆ ಒಂದು ಕ್ರೀಮು. ಈಗ ಮೊದಲಿಂದನೂ ಅಷ್ಟೇ, ಈ ಫೇರ್ ಆ್ಯಂಡ್ ಲವ್ಲಿ ಕೂಡ ನಾನು ಹಚ್ತಾ ಇರಲಿಲ್ಲ. ಫಸ್ಟಲ್ಲಿ ಹಚ್ಚೋರಲ್ವ ಎಲ್ಲರೂ, ಒಂದೇ ಒಂದು ಕ್ರೀಮು. ಏನೋ ನಾನು ಒಂದೇ ಒಂದು ಕ್ರೀಮು ಮುಖಕ್ಕೆ. ಸನ್ಸ್ಕ್ರೀನು ಕೂಡ ನಾನು ಹಾಕೊಂಡಿಲ್ಲ, ನಾನು ಇದುವರೆಗೂ ಸನ್ಸ್ಕ್ರೀನು ಹಾಕೊಳ್ಳಲ್ಲ. ಇವಳು ಒಂದೊಂದು ತುಂಬ ಹಿಂಸೆ ಕೊಡ್ತಾಳೆ, ಅದು ಹಚ್ಕೋ ಇದು ಹಚ್ಕೋ ಮಕ್ಕೆ, ಅದು ಹಚ್ಕೋ, ಹಿಂಸೆ ಕೊಡ್ತಾಳೆ. ನಾನು ಇದುವರೆಗೂ ಹಚ್ಕೊಳ್ಳೋದಿಲ್ಲ. ಯಾವತ್ತು ಹಚ್ಕೊಂಡಿದ್ದೀನಿ ನಾನು ಸನ್ಸ್ಕ್ರೀನಾದ್ರೂ ಹಚ್ಕೊತಾಳೆ. ನಾನು ಇದುವರೆಗೂ ಟಿಲ್ ನೌ ನಾನೇ ತುಟಿ ಎಲ್ಲ ಹೊಡೆದಿದ್ದಾಗ ಹಠ ಮಾಡಿ ಚೂರು ಲಿಪ್ ಬಾಮ್ ಹಚ್ತೀನಿ. ಅದು ರಾತ್ರಿ ಅದ ಹಿಂಗಂತೀನಿ, ನಾನು ಹಿಂಗಂದು ಒರೆಸ್ಕೊಂಡಿರ್ತೀನಿ. ಸೊ ನಾನು ಅಷ್ಟೇ ನಾನು ಯೂಸ್ ಮಾಡೋದು. ನಾನು ಲೈಫ್ ಬಾಯ್ ಸೋಪ್ ಅಷ್ಟೇ. ನೋಡಿ ಇವಾಗ ಹೇಳಿ, ದುಡಿಯೋದು ದುಡಿಯೋದು ನಾನಲ್ವಾ, ಖರ್ಚು ನೋಡಿ ಇವ್ರುಗಳು ಹೆಂಗೆ ಖರ್ಚು ಮಾಡಿಸ್ತಾರೆ ನೋಡಿ. ಇವಳು ಕಷ್ಟಪಟ್ಟು ತಗೊಬಂದ್ಲಿ ಇವಳು. ಬಿಟ್ಟ ಅಂದ್ರೆ ಅಲ್ಲಿ ಹೆಂಗ್ ಹಿಂದಕ್ಕೆ ಹೋಗ್ಸೋದು? ಹಿಂಗ ನೋಡಿ, ಇದೊಂದು ಚೇರ್ ತೋರಿಸ್ಬೇಕಿತ್ತಲ್ಲ. ಓಕೆ. ಅಂದ್ರೆ ಇದು ಡೈಲಿ ಇದನ್ನು ಯೂಸ್ ಮಾಡ್ತೀವಿ. ಇದರಲ್ಲಿ ಕೂರಿಸ್ತೀವಿ ಗೊಂಬೆನ. ಬೇಬಿ ಹಗ್ ಬ್ರ್ಯಾಂಡ್ ಇದಿದ್ದು. ಇದು ನಾವು ಫಸ್ಟ್ ಕ್ರೈ ಆ್ಯಪಲ್ ತರಿಸಿದ್ದು ನಾವು. ಸೊ ಗೊತ್ತಾಯ್ತಲ್ಲ, ಇನ್ನೇನಿಲ್ಲ. ಇಷ್ಟೇ ನನ್ನ ಮಗಳಿಗೆ ಯೂಸ್ ಮಾಡ. ಇಷ್ಟೇ ಅಲ್ಲ, ಅಷ್ಟು ನಾವು ಯೂಸ್ ಮಾಡ್ತೀವಿ. ಇವಳು ಸಹ ಎಷ್ಟು ಯೂಸ್ ಮಾಡ್ತಾಳೆ ಅಂತ ಗೊತ್ತಾಯ್ತಲ್ಲ. 1 2 3 4 5 6 ಒಳಗಡೆ 7 8 ಒಳಗಡೆ 8 ಸೊ ನೋಡಿದ್ರಲ್ಲ ಏನೇನು ಬಿಟಾಕಿ. ಇವಾಗ ನಂದು ಮತ್ತೆ ಇವಳಿದ್ ಬಿಟಾಕಿ. ಸೊ ತುಂಬಾ ಜನ ಕೇಳ್ತಾ ಇದ್ರಿ, ನಿಮ್ಗಳಿ ಯಾರ್ಯಾರು ಕೇಳಿದ್ರಲ್ಲ ಅವ್ರಿಗೋಸ್ಕರ ಈ ವಿಡಿಯೋ ಮಾಡಿದ್ದು. ಸೊ ನಾವು ಏನೇನು ಯೂಸ್ ಮಾಡ್ತೀವಿ ಅಂತ ಗೊತ್ತಾಯ್ತಲ್ಲ, ಅದೆಲ್ಲ ನೀವು ಸಹ ಯೂಸ್ ಮಾಡಿ ಅಂತ ನಾನು ಸತ್ಯವಾಗ್ಲೂ ಹೇಳಲ್ಲ. ಒಬ್ರೊಬ್ರಿಗೆ ಆಗತ್ತೆ, ಒಬ್ರೊಬ್ರಿಗೆ ಆಗಲ್ಲ. ಆಗೋರ್ಗೂ ಅಷ್ಟೇ, ಒಬ್ರೊಬ್ರು ಮಕ್ಳಿಗೆ ಫೇಸಿಗೆ ಒಂದೊಂದು ಅಡ್ಜಸ್ಟ್ ಆಗುತ್ತೆ, ಒಂದೊಂದು ಅಡ್ಜಸ್ಟ್ ಆಗಲ್ಲ. ಡಾಕ್ಟರ್ ಸಜೆಸ್ಟ್ ಮಾಡೋದನ್ನ ಯೂಸ್ ಮಾಡಿ ಅಷ್ಟೇ ನಾನು ಹೇಳೋದು. ಓಕೆ, ಇದೇ ಥರ ನಮ್ಮ ಚಾನಲ್ ನೋಡ್ತೀರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ಸಾಕು ಬಿಡು, ಝೂಮ್ ಹಾಕಿದ್ದು.